ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ ಇಲ್ಲೇ. ಇದು ಅನುಕ್ರಮ ನಂಬರ್ 14. ಇದು ಸರಳ ಬಡ್ಡಿ ಲೆಕ್ಕಗಳು. ಇದು ನವೋದಯ ಚಾಲೆಂಜದ ಮಾದರಿ ಗಣಿತಗಳು ಮತ್ತು ಬಿ ಪ್ರಕಾಶ್ ಚಂದ್ ಸರ್ ಗಣಿತದ ಮಾದರಿಗಳು ಬರ್ತವೆ ಇದ್ರಾಗ. ಇಲ್ಲೇ ಸರಳ ಬಡ್ಡಿ ವ್ಯವಹಾರ ಲೆಕ್ಕದೊಳಗೆ ಸ್ವಲ್ಪ ನೀವು ಭಾಳ ತಿಳ್ಕೊಬೇಕಾದದ್ದು ಅದ. ಸರಳ ಬಡ್ಡಿ ಲೆಕ್ಕ ಅಂದ್ರೆ ಸುಮ್ಮನೆ ಬಂದ ಕೂಡಲೇ ಸಂಗತಿಗಳನ್ನು ಕೊಟ್ಟು ಲೆಕ್ಕ ಹೇಳೋದಲ್ಲ. ಮೊದಲ ಅದರ ವಿವರಣೆ ಕೊಡ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಬಡ್ಡಿ ಅದಕ್ಕೆ ಇನ್ನೊಂದು ಹೆಸರೇನು? ಸರಳ ಬಡ್ಡಿ. ಬಡ್ಡಿನೂ ಅಂತಾರ, ಅದಕ್ಕೆ ಸರಳ ಬಡ್ಡಿನೂ ಅಂತಾರ. ಬಡ್ಡಿ ಸರಳ ಬಡ್ಡಿ ಎಂದರೇನು? ಸಾಲವಾಗಿ ಕೊಟ್ಟ ಹಣಕ್ಕಿಂತ, ಈಗ ನೀವು ಸಾಲ ತಗೋತಿರಲ್ಲ, ಕೊಟ್ಟ ಹಣಕ್ಕಿಂತ ನೀವು ತಿರುಗಿ ಕೊಡುವಾಗ ಎಷ್ಟು ಹೆಚ್ಚಿಗೆ ಹಣವನ್ನು ಕೊಡ್ತೀರಿ ಅದಕ್ಕೆ ಸರಳ ಬಡ್ಡಿ ಅಂತಾರೆ. ಅದಕ್ಕೆ ಹೇಳ್ತಾನೆ, ಸಾಲವಾಗಿ ಕೊಟ್ಟ ಹಣಕ್ಕಿಂತ ಹೆಚ್ಚಿಗೆ ಕೊಟ್ಟ ಹಣಕ್ಕೆ ಬಡ್ಡಿ ಅಥವಾ ಇನ್ನೊಂದು ಹೆಸರೇನೋ ಸರಳ ಬಡ್ಡಿ ಅನ್ನೋದು. ನೀವು ಸಾಲ ತಗೋತೀರಿ, ಬ್ಯಾಂಕಿನಿಂದ ತಗೋತೀರಿ, ಸಾಹುಕಾರದಿಂದ ತಗೋತೀರಿ. ಆ ಹಣ ನೀವು ತಗೊಂಡಾಗ ಹೊಳ್ಳಿ ನೀವು ಎಷ್ಟು ತಿಂಗಳ, ಎಷ್ಟು ವರ್ಷ, ಎಷ್ಟು ದಿನ ಇಟ್ಕೋತೀರಿ, ಹೊಳ್ಳಿ ಅವ್ರಿಗೆ ಹಣ ಕೊಡುವಾಗ ನೀವು ಎಷ್ಟು ಹೆಚ್ಚಿಗೆ ಕೊಡ್ತಿರಲ್ಲ, ಆ ಹೆಚ್ಚಿಗೆ ಕೊಡುವ ಹಣಕ್ಕೆ ಏನಂತಾರೆ? ಸರಳ ಬಡ್ಡಿ, ಬಡ್ಡಿ ಅಂತಾರೆ. ಏನು ಸರಳ ಬಡ್ಡಿ ಲೆಕ್ಕದಲ್ಲಿ ಎಷ್ಟು ಸಂಗತಿಗಳಿವೆ ಅಂದರೆ, ಸರಳ ಬಡ್ಡಿ ಲೆಕ್ಕದಲ್ಲಿ 5 ಸಂಗತಿಗಳು. 1 ಅಸಲು, 2 ಬಡ್ಡಿ, ಅದಕ್ಕೆ ಇನ್ನೊಂದು ಹೆಸರು ಸರಳ ಬಡ್ಡಿ, 3 ಅವಧಿ, 4 ದರ, 5 ಮೊತ್ತ. ಇಲ್ಲೇ ಇವೆಲ್ಲ ಲೆಕ್ಕಗಳು ನಿಮಗೆ ಬರೀಬೇಕು. ಇದರ ಸರಳ ಬಡ್ಡಿ ಲೆಕ್ಕದಾಗ ಏನು ಕೇಳ್ತಾನ? ಸರಳ ಬಡ್ಡಿ ಎಷ್ಟು ಫಸ್ಟ್ ನಿಮ್ಮ ಲೆಕ್ಕ ಬರೋ ಸರಳ ಬಡ್ಡಿ. ಸರಳ ಬಡ್ಡಿ ತೆಗೆದು ಬರ್ತಾವ. ಆಮೇಲೆ ಮುಂದೆ ಏನು ಬರ್ತಾವ? ಮೊತ್ತ ಕಂಡು ಹಿಡಿದು ಬರ್ತಾವ. ಸರಳ ಬಡ್ಡಿ ಮೊದಲು ಕಂಡು ಹಿಡಿಲಿಕ್ಕೆ ಹೇಳ್ತಾರ, ಆಮೇಲೆ ಮೊತ್ತ ಕಂಡು ಹಿಡಿತಾರೆ. ಆಮೇಲೆ ದರ ಎಷ್ಟು ಅಂತ ಕೇಳ್ತಾನೆ. ಒಂದು ದರ ಕೇಳಬೇಕಾದ್ರೆ ಕನಿಷ್ಠ ನಿಮಗೆ ಅವರು 3 ಸಂಗತಿಗಳನ್ನು ಕೊಡಬೇಕಾಗ್ತದೆ. ದರ ಕಂಡು ಹಿಡಿಬೇಕಾದ್ರೆ ಈಗ ಒಂದು ಉದಾಹರಣೆ ಹೇಳ್ಬೇಕಾರ, ಇಲ್ಲಿ ಅಸಲು, ಅವಧಿ, ದರ 100 ಗುಂಡ್ಲೆ 1 ಹಾಕಿನಿ. ಯಾಕಂತಂದ್ರೆ ಯಾವುದೇ ಒಂದು ವಿಷಯವನ್ನು ಅವರು ನಿಮಗೆ ಕೊಡಬೇಕಾತು ಕೇಳಿದ ಅಂತಂದ್ರೆ ಸರಳ ಬಡ್ಡಿ ಜೊತೆ 3 ಸಂಗತಿಗಳನ್ನು ಕೊಡಬೇಕಾಗ್ತದೆ. ಸರಳ ಬಡ್ಡಿ, ಅವಧಿ, ದರ. ಯಾವುದೇ ಸಂಗತಿ ಅವಧಿ ಕೇಳಿದ ಅಂದ್ರೆ ಸರಳ ಬಡ್ಡಿ ಕೊಡಬೇಕು, ಅಸಲು ಕೊಡಬೇಕು, ದರ ಕೊಡಬೇಕು. ಒಂದು ನಿಮ್ಗೆ ಅಸಲು ಕೇಳಿದ ಅಂತ ತಿಳ್ಕೊರಿ, ಅಲ್ಲೇ ಸರಳ ಬಡ್ಡಿ ಕೊಡ್ತಾನ, ಅವಧಿ ಕೊಡ್ತಾನ, ದರ ಕೊಡ್ತಾನೆ. ಅವಧಿ ಕೇಳಿದ ಅಂದ್ರೆ ಸರಳ ಬಡ್ಡಿ ಕೊಡ್ತಾನ, ಅಸಲು ಕೊಡ್ತಾನ, ದರ ಕೊಡ್ತಾನೆ. ದರ ಕೇಳಿದ ಅಂದ್ರೆ ಸರಳ ಬಡ್ಡಿ ಕೊಡ್ತಾನ, ಅಸಲು ಕೊಡ್ತಾನ, ಅವಧಿ ಕೊಡ್ತಾನೆ. ಎಲ್ಲದಕ್ಕೂ ಮುಖ್ಯವಾಗಿ ಸರಳ ಬಡ್ಡಿ ಕೊಡೇತಾನೆ. ಇದು ತಿಳ್ಕೊರು. ಸರಳ ಬಡ್ಡಿ, ಅಸಲು, ದರ ಕೊಟ್ಟಂದ್ರೆ ನೀವು ಅವಧಿ ಕಂಡುಹಿಡಿಬೇಕು. ಸರಳ ಬಡ್ಡಿ ಮತ್ತು ಅಸಲು ಮತ್ತು ಅವಧಿ ಕೊಟ್ಟರೆ ದರ ಕಂಡುಹಿಡಿಬೇಕು. ಸರಳ ಬಡ್ಡಿ, ಅಸಲು, ದರ ಕೊಟ್ಟಂದ್ರೆ ಅವಧಿ ಕಂಡುಹಿಡಿಬೇಕು. ಸರಳ ಬಡ್ಡಿ ಕೊಟ್ಟು ಅವಧಿ ಮತ್ತು ದರ ಕೊಟ್ಟ ಅಂದ್ರೆ ಅಸಲು ಕಂಡುಹಿಡಿಬೇಕು. ಇದನ್ನು ಸೂತ್ರದಾಗ ತಿಳಿಸ್ತನ್ನ. ಆಮೇಲೆ 100 ಗುಂಡ್ಲೆ 1 ಅಂತ ಹೇಳಿದ್ರು. ವರ್ಷದಾಗಿತ್ತಂದ್ರೆ 1 ಹಚ್ಚ್ರಿ. ತಿಂಗಳದಾಗ ಬಡ್ಡಿ ವ್ಯವಹಾರ ಇತ್ತಂದ್ರೆ 12 ತಿಂಗಳು ಹಚ್ಚ್ರಿ. ದಿನಗಳದಾಗಿತ್ತಂದ್ರೆ ತೆಳಗೆ ನೀವು 365 ಹಚ್ಚ್ರಿ. ಇಂಥ ಲೆಕ್ಕಗಳು ಮಾದರಿ ಬಂದಾಗ ತಿಳಿಸಿ ಹೇಳುತ್ತನ್ನ. ಇಲ್ಲೇ ಸರಳ ಬಡ್ಡಿ ಲೆಕ್ಕದಲ್ಲಿ ಕನಿಷ್ಠ 5 ಸಂಗತಿಗಳು. 1 ಅಸಲು, 1 ಬಡ್ಡಿ, ಅದಕ್ಕೆ ಇನ್ನೊಂದು ಹೆಸರು ಸರಳ ಬಡ್ಡಿ, ಅವಧಿ ಮತ್ತು ದರ, ಮೊತ್ತ. ಶೇಕಡಾ ದರ ಎಂದರೇನು? ಶೇಕಡಾದ ಚಿಹ್ನ ನೋಡ್ರಿ, ಇದಕ್ಕೆ ಶೇಕಡಾ ಅಂತಾರೆ. ಶೇಕಡಾ ದರ ಅಂದ್ರೆ ಯಾವಾಗಲಿ ದರ ಏನಿರ್ತಲ್ಲ 100ಕ್ಕೆ 1 ವರ್ಷಕ್ಕೆ ಇರ್ತದೆ. ದರ ಯಾವಾಗಲಾದರೂ ಬ್ಯಾಂಕಿನೊಳಗೆ 100ಕ್ಕೆ 1 ವರ್ಷಕ್ಕೆ ನಿಗದಿಪಡಿಸುವ ಹಣಕ್ಕೆ ದರ ಅಂತಾರೆ. 100 ರೂಪಾಯಿ ನೀವು ಒಯ್ದಿ ಅಂದರೆ 1 ವರ್ಷದ ನಂತರ 105 ಕೊಡಬೇಕು. ನೀವು ಒಯ್ದದ್ದು 100, 5 ರೂಪಾಯಿ ಹೆಚ್ಚಿಗೆ ಕೊಡಬೇಕು. ಆ ಹೆಚ್ಚಿಗೆ ಕೊಡುವ ಹಣಕ್ಕೆ ದರ ಅಂತಾರೆ. ಇದನ್ನು ನೀವು ಸರಿಯಾಗಿ ತಿಳ್ಕೊಬೇಕು. ಸರಳ ಬಡ್ಡಿ ಲೆಕ್ಕದಾಗ ಹೆಂಗೆ ತಿಳ್ಕೊಬೇಕಂದ್ರೆ, ನೀವು ಒಯ್ದ ಹಣದಕ್ಕಿಂತಲೂ 100ಕ್ಕಷ್ಟೇ ಸೀಮಿತ ಅದ. 100 ಒಯ್ದಿದ್ದಾರೆ ಅಂದ್ರೆ 5 ಕೊಡಬೇಕು, ಅಥವಾ 200 ಒಯ್ದಿದ್ದಾರೆ ಅಂದ್ರೆ ನೀವು 10 ಕೊಡ್ಬೇಕು. ದರ 5 ಇದ್ದಾಗ ಅದು ಯಾವಾಗಲೇ ದರ ಏನಿರ್ತದೆ 100ಕ್ಕೆ ಇರ್ತದೆ. 100ಕ್ಕೆ 5, 200ಕ್ಕೆ 10, 300ಕ್ಕೆ 15, ಅದು 1 ವರ್ಷಕ್ಕೆ. ಬಡ್ಡಿ ಯಾವಾಗಲಾದರೂ 100ಕ್ಕೆ 1 ವರ್ಷಕ್ಕೆ ಇರ್ತದೆ,
ಆ ಬಡ್ಡಿ ದರ ಎದಕ್ಕೆ ಸಂಬಂಧ ಇರ್ತದ? 100ಕ್ಕೆ ಇರ್ತದೆ, ಮತ್ತು ಯಾವುದಕ್ಕೂ ಸಂಬಂಧ ಅಲ್ಲ. ಯಾವುದೇ ಒಂದು ಬಡ್ಡಿ ದರ ಹೇಳ್ಬೇಕಾದ್ರೆ 100ಕ್ಕೆ ಒಂದು ವರ್ಷಕ್ಕೆ ಬಡ್ಡಿ ಅಂತ ಹೇಳ್ತಿರ್ತಾರೆ. 100ಕ್ಕೆ ವರ್ಷಕ್ಕೆ ತಿಂಗಳಿಗೆ ನಿಗದಿಪಡಿಸಿದ ಹಣಕ್ಕೆ ದರ ಎಂದು ಅನ್ನುತ್ತಾರೆ. ಒಮ್ಮೆ ತಿಂಗಳದಾಗೂ ಹೇಳ್ತಾರೆ ಅವರು, 100 ರೂಪಾಯಿಗೆ ಒಂದು ತಿಂಗಳಿಗೆ ಇಷ್ಟು ಪೈಸೆ, ಇಷ್ಟು ರೂಪಾಯಿ ತಿಂಗಳದಾಗೂ ಹೇಳ್ಬೋದು. ಯಾಕಂದ್ರೆ ನೀವು ಎಷ್ಟು ತಿಂಗಳು ಒಯ್ತೀರಿ, ಒಂದು 3 ತಿಂಗಳು ಬೇಕಾರೆ, ಹಂಗಾರೆ 100ಕ್ಕೆ ಒಂದು ತಿಂಗಳಿಗೆ ಇಷ್ಟ ಆಗ್ತದೆ ನೋಡ್ರಿ ಬಡ್ಡಿ ಅಂತ ಹೇಳ್ತಾರೆ. ಆ ತಿಂಗಳದಾಗೂ ಹೇಳ್ಬೋದು, ವರ್ಷದಾಗೂ ಹೇಳ್ಬೋದು. ದಿನದಾಗಂತೂ ಅದು ಅಷ್ಟು ತಿಳ್ಕೊಂಡಷ್ಟು ಮಾದರಿ ಬಂದಾಗ ಅದನ್ನ ತಿಳಿಸಿ ಹೇಳ್ತೀನಿ ನಾನು. ಅವಧಿ ಎಂದರೇನು? ಹಣವನ್ನು ಬಳಸಿಕೊಂಡ ಕಾಲಾವಧಿ. ನೀವು ರೊಕ್ಕ ಎಷ್ಟು ತಿಂಗಳು ಇಟ್ಕೋತೀರಿ, ಎಷ್ಟು ವರ್ಷ ಇಟ್ಕೋತೀರಿ, ಎಷ್ಟು ದಿನ ಇಟ್ಕೋತೀರಿ, ಆ ಅವಧಿಗೆ ಏನಂತಾರೆ? ಕಾಲ, ಅಥವಾ ಇನ್ನೊಂದು ಅದರ ಹೆಸರು ಅವಧಿ. ಅವಧಿ ಅಂದ್ರೆ ನೀವು ತೆಗೆದುಕೊಂಡ ಹಣವನ್ನು ಎಷ್ಟು ದಿವಸ ನಿಮ್ಮ ಹತ್ತಿರ ಇಟ್ಕೋತೀರಿ, ಆ ಕಾಲಾವಧಿಗೆ ಅವಧಿ ಎಂದು ಕರೆಯುತ್ತಾರೆ. ಬಡ್ಡಿ, ಸರಳ ಬಡ್ಡಿ ಸೂತ್ರ ಯಾವುದು? ಪ್ರಥಮವಾಗಿ ಸರಳ ಬಡ್ಡಿ ಸೂತ್ರ ಭಾಳ ಇಂಪಾರ್ಟೆಂಟ್. ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ ಮೇಲೆ 100 ಗುಂಡ್ಲೆ 1. ಇದು ವರ್ಷದಾಗಿದ್ರೆ ಬಾರ್ ಹಾಕಿನಿ, ತಿಂಗಳದಾಗಿದ್ರೆ 12 ಹಚ್ಚರಿ, ದಿನದಾಗಿತ್ತು ಅಂದ್ರೆ 365 ಹಚ್ಚರಿ. ಈ ಸೂತ್ರದ ಮೇಲಿಂದ ನೀವು ಎಲ್ಲ ಸಂಗತಿಗಳನ್ನು ಕಂಡುಹಿಡಿಯಬೇಕು. ಆಮೇಲೆ ಮೊತ್ತ ಅಂದ್ರೇನು? ನೀವು ಒಯ್ದ ಅಸಲದೊಳಗೆ ಬಡ್ಡಿ ಕೂಡಿಸಿ ನೀವು ಸಾಹುಕಾರರಿಗೆ ಕೊಡೋದಾಗಲಿ ಅಥವಾ ಬ್ಯಾಂಕಿಗೆ ಕೊಡ್ತಿರಲ್ಲ, ನೀವು ಒಯ್ದ ಹಣಕ್ಕಿಂತಲೂ ಹೆಚ್ಚಿಗೆ ಹಣವನ್ನು ಅಸಲು ಮತ್ತು ಬಡ್ಡಿಯೊಂದಿಗೆ ಕೂಡಿಸಿ ಕೊಡುವಂಥ ಹಣಕ್ಕೆ ಏನಂತಾರೆ? ಮೊತ್ತ ಎಂದು ಕರೆಯುತ್ತಾರೆ. ಇಷ್ಟು ಸಂಗತಿಗಳನ್ನು ತಿಳ್ಕೊಂಡ್ರೆ ಇನ್ನು ನಾಳೆ ಏನದಲ್ಲ, ಪ್ರತಿಯೊಂದರದ ಸೂತ್ರಗಳು ಒಂದೊಂದು ಕೆಲವೊಂದು ಹೊಸ ಸೂತ್ರಗಳು ಬಂದಾವ. ಅವು ಗಣಿತ ಹಾಕಿದಾಗ ನಿಮಗೆ ಅದರದ ಅನುಭವ ಆಗ್ತದೆ. ನಾವು ಬರೀ ಸೂತ್ರ ಹೇಳೋದರಿಂದ ನಿಮಗೆ ಗಣಿತ ತಿಳಿಯಂಗಿಲ್ಲ. ಸುಮ್ಮನೇನೋ ಒಂದು ಫಾರ್ಮಾಲಿಟಿ ಅದ, ಹೇಳಬೇಕಾಗ್ತದೆ. ಸೂತ್ರಗಳನ್ನ ನಾವು ಹೇಳ್ತೀವಿ. ಸೂತ್ರಗಳು ನೀವೇ ತಯಾರು ಮಾಡ್ತೀರಿ. ನಿಮ್ಮ ಕೈದಿಂದ ಸೂತ್ರಗಳನ್ನು ನಾನು ಬರೆಸ್ಲಿಕ್ಕೆ ಹಚ್ತೀನಿ. ನೋಡ್ರಿ ನಾ ಹೆಂಗೆ ಹಚ್ತೀನಿ. ನೀವು ಈ ಲೆಕ್ಕಗಳನ್ನು ಸರಿಯಾಗಿ ನೋಡ್ರಿ, ಚೆನ್ನಾಗಿ ಬರ್ಕೊರಿ, ಓದಿದಿಂದ ಇದು ತಿಳಿಸಿ ಹೇಳುವಂಥ ವಿಡಿಯೋ ಕಾರ್ಯಕ್ರಮಗಳು ಒಂದು 2-3 ಬೋರ್ಡ್ ಏನಾಗ್ತದೆ ನಿಮ್ಮ ಸರಳಿ ಬಡ್ಡಿ ಬಗ್ಗೆ ನಾವು ತಿಳಿಸಿ ಹೇಳ್ತೀವಿ. ಮುಂದೆ ಆಮೇಲೆ ಗಣಿತ ಚಾಲು ಅದ ಮಾಡಕ್ಕಂತ್ರಿ. ನಾವು ಉದಾಹರಣೆಗಳನ್ನು ಕೊಡ್ತನು, ನೀವು ಲಕ್ಷ್ಯ ಕೊಟ್ಟು ನೋಡಬೇಕು, ಸರಿಯಾಗಿ ಅಭ್ಯಾಸ ಮಾಡಬೇಕು. ಇದು ಕೋಚಿಂಗ್ ನಡೆಸೋರಿಗೂ ಉಪಯೋಗ ಅದ, ಮನೆಯೊಳಗೆ ಸ್ವಂತ ವಿದ್ಯಾರ್ಥಿ ಕೂತು ಕಲ್ತಂದ್ರೂ ಉಪಯೋಗ ಅದ, ಅಥವಾ ಮನೆಯೊಳಗೆ ಶಾಣ್ಯಾರು ಕಲ್ತ ನಿಮ್ಮ ಮಕ್ಕಳನ್ನ ತಯಾರು ಮಾಡ್ಕೊಳ್ಳುವಂಥ ಶಕ್ತಿ ಜೋಶಿ ಸರ್ ವಿಡಿಯೋ ಕ್ಲಾಸಕ್ಕೆ ಶಕ್ತಿ ಅದ. ಈ ಶಕ್ತಿಯನ್ನು ನೀವು ಉಪಯೋಗ ಮಾಡಿರಿ. ನೀವು ಶಾಣ್ಯಾರಾಗ್ರಿ, ವಿದ್ಯಾರ್ಥಿಗಳನ್ನು ಶಾಣೆ ಮಾಡಿರಿ, ನೀವು ತಿಳ್ಕೊಂಡು ಕಲ್ತು ವಿದ್ಯಾರ್ಥಿಗಳನ್ನು ತಯಾರು ಮಾಡಿರಿ. ನನ್ನ 30 ವರ್ಷದ ಅನುಭವಗಳನ್ನು ವಿಡಿಯೋ ಕಾರ್ಯಕ್ರಮದಾಗ ನಿಮ್ಮ ಮುಂದೆ ನಾನು ತೋರಿಸ್ಲಿಕ್ಕೈತೀನಿ. ನೀವೆಲ್ಲರೂ ಪ್ರೀತಿಯಿಂದ ಕಾಳಜಿಯಿಂದ ಈ ಅಭ್ಯಾಸವನ್ನು ಸ್ವೀಕಾರ ಮಾಡಿ, ಮಕ್ಕಳನ್ನು ತಯಾರು ಮಾಡಿ. ನೀವು ಬದುಕಿ ನಮ್ಮನ್ನು ಬದುಕಿಸುವಂಥ ಕರ್ತವ್ಯ ನಿಮ್ಮದು ಭಕ್ತಿ ಭಾಳ ಇಂಪಾರ್ಟೆಂಟ್. ನೋಡಬೇಕು, ಕಲಿಬೇಕು, ಶಾಣೆ ಆಗಬೇಕು, ಪ್ರಯತ್ನ ಮಾಡಬೇಕು, ಮಕ್ಕಳನ್ನು ತಯಾರು ಮಾಡಬೇಕು, ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅನ್ನುವಂಥ ಶಕ್ತಿ ನಿಮ್ಮಲ್ಲಿ ಬರಬೇಕಾದ್ರೆ ಈ ವಿಡಿಯೋಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ಕಲೀರಿ, ಕಲಿಸ್ರಿ. ಥ್ಯಾಂಕ್ ಯು. ಚೆನ್ನಾಗಿ ಫೇರ್ದಾಗ ಬರ್ಕೊಳ್ರಿ.